ಇಲ್ಲ ಭೂಮಿಕಾ, ದೇವಸ್ಥಾನದಲ್ಲಿ ಹುಡುಕ್ತೆ, ದೇವಸ್ಥಾನ ಸುತ್ತಮುತ್ತ ತುಂಬಾ ಹುಡುಕ್ತೆ, ಅಮ್ಮ ಎಲ್ಲೂ ಕಾಣಿಸ್ಲಿಲ್ಲ. ಮಕ್ಳು ಹೇಳಿದ ಪ್ರಕಾರ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ರು ಅಂದರೆ ಅವರು ನಮ್ಮನ್ನು ನೋಡಿರ್ಬೋದು. ಅವ್ರಿಗೆ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಗದೆ ಹೊರಟೋಗಿರ್ಬೋದಲ್ವ. ಅಮ್ಮ ಈಗ ಎಲ್ಲಿದ್ದಾರೋ, ಹೇಗಿದ್ದಾರೋ, ಊಟ ಮಾಡಿದಾರೋ ಇಲ್ವೋ? ನೋಡಿ, ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಬಟ್ ನೀವು ಕಾಮಾಗಿ ಯೋಚನೆ ಮಾಡಿ. ಅವ್ರು ದೇವಸ್ಥಾನದವ್ರಿಗೂ ಬಂದಿದ್ದಾರೆ ಅಂದರೆ ಅವ್ರು ಸೇಫ್ ಆಗಿದ್ದಾರೆ ಅಂತ ತಾನೇ ಅರ್ಥ. ನೀವು ಮನಸ್ಸು ಕೆಡಿಸ್ಕೋಬೇಡಿ, ಅದರಿಂದ ಏನೂ ಆಗಲ್ಲ. ಹೌದು, ಅವರೊಬ್ಬರೇ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಹಸ್ಕೊಂಡಿದ್ದಾರೆ. ಆದರೆ ಅವ್ರು ಎಲ್ಲೋ ಒಂದು ಕಡೆ ಇದ್ದಾರೆ, ಮಕ್ಕಳ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ. ಅವ್ರು ಕಾಣಿಸ್ಕೊಳ್ದೇ ಇದ್ದಿದ್ರೆ ಅಲ್ವಾ ಟೆನ್ಷನ್ ಆಗಬೇಕಾಗಿರೋದು. ಇವತ್ತು ಮಕ್ಕಳ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ, ನಾಳೆ ನಮ್ಮ ಕಣ್ಣಿಗೂ ಕಾಣಿಸ್ಕೊತಾರೆ. ಅವ್ರು ನಮಗೆ ಸಿಕ್ಕೇ ಸಿಗ್ತಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಿಕ್ಕಿದ್ರಾ? ಇಲ್ಲ ಮಾಮ್ ಎಲ್ಲೂ ಸಿಗ್ತಾ ಇಲ್ಲ. ನನ್ಗೆ ಗೊತ್ತಿರೋ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಹತ್ರನೂ ವಿಚಾರಿಸಿದೆ. ಅವ್ರಿಗೆ ಯಾರಿಗೂ ಮಾಮ್ ಎಲ್ಲೋಗಿದ್ದಾರೆ ಅಂತ ಐಡಿಯಾನೇ ಇಲ್ಲ. ಬಿಗ್ ಬ್ರೋ ಫೋನ್ ಮಾಡಿದೆ, ಅವನು ಹುಡುಕ್ತಾ ಇದ್ದಾನೆ. ಬಟ್ ಮಾಮ್ ಎಲ್ಲೂ ಸಿಗ್ತಾ ಇಲ್ಲ. ಅವ್ರು ಹೋಗ್ತಿದ್ರಲ್ಲ ಕ್ಲಬ್, ಅಲ್ಲೆಲ್ಲ ಹುಡುಕಿದ್ರಾ? ಹುಡುಕ್ತೆ ಜೀವ, ಮಾಮ್ ಅಲ್ಲೂ ಇಲ್ಲ. ಮಿಸ್ಸಿಂಗ್ ಆಗಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅದು ಗೌತಮಣ್ಣ ಆಲ್ರೆಡಿ ಕಂಪ್ಲೇಂಟ್ ಫೈಲ್ ಮಾಡಿದಾನ ಮಾವ. ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗೋಯ್ತು. ಮಾಮ್ ಕಾಲ್ ಮಾಡಿದಾಗ ನಾನು ಕಾಲ್ ಎತ್ತಬೇಕಿತ್ತು. ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಮಾಮ್ ನನಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಎಲ್ಲಿದ್ದಾಳೋ ಏನೋ ಈಗ. ಪಾರ್ಥ, ಸಮಾಧಾನ ಮಾಡ್ಕೊಳ್ಳಿ. ಈಗ ತಾನೇ ಹುಡ್ಕೋದಕ್ಕೆ ಶುರು ಮಾಡಿದ್ದೀರಾ, ಖಂಡಿತ ಸಿಗ್ತಾರೆ. ಇವನು ಒಂದ್ಸಲಿ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಕಳೆದೋಗಿದ್ದ. ಆಗ ಇವನನ್ನು ಹುಡುಕ್ತಾ ಅಮ್ಮ ಎಷ್ಟು ಒದ್ದಾಡಿದ್ರು ಗೊತ್ತಾ. ನನಗೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಸಪೋರ್ಟ್ ಮಾಡ್ತಿದ್ರು. ನನಗೊಂದು ಸ್ವಲ್ಪ ತೊಂದರೆ ಆದರೂ ನನಗಿಂತ ಜಾಸ್ತಿ ಅವರೇ ಸಫರ್ ಮಾಡ್ತಿದ್ರು. ಅದೆಲ್ಲ ಹೀಗೆ ನೆನಪಾಗ್ತಿದೆ. ಕಳ್ಕೊಂಡ ಮೇಲೇನೆ ಬೆಲೆ ಗೊತ್ತಾಗತ್ತೆ ಅಂತಾರಲ್ಲ, ಹಾಗೆ. ಸಮಾಧಾನ ಮಾಡ್ಕೊ ಮಹಿಮ, ಸಿಗ್ತಾರೆ. ಒಂದು ನಿಮಿಷಪ್ಪ. ಇವತ್ತು ಕ್ಲಬ್ಗೆ ಹೋಗಿದ್ದೆ, ಸ್ವಲ್ಪ ದುಡ್ಡು ಕಳ್ಕೊಂಡೆ. ಎಷ್ಟು? 3 ಕೋಟಿ. ಸಿಸ್ಟರ್ ಕೆ ದೇವ್ಗೆ ಅರ್ಜೆಂಟ್ ಹಣ ಬೇಕಂತ ಟ್ರಾನ್ಸ್ಫರ್ ಮಾಡು. ಎಷ್ಟು? 50 lakhs. ಗೌತಮ್, ಹೇಳಿಮ್ಮ. ಸ್ವಲ್ಪ ಫಂಡ್ಸ್ ಬೇಕಾಗಿತ್ತು. ಎಷ್ಟು ಬೇಕಿತ್ತಮ್ಮ? 50 lakhs.
ಜೈ, ಏನು ತುಂಬ ಡೀಪಾಗಿ ಏನೋ ಥಿಂಕ್ ಮಾಡ್ತಾ ಇದ್ದೀರಾ? ಬೈ ಚಾನ್ಸ್ ಫಾರಿನ್ ಪ್ಲ್ಯಾನ್ ಏನಾದರೂ ಕ್ಯಾನ್ಸಲ್ ಆಯಿತಾ? ನೀನೇನು ಬೇಬಿ, ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ನೋ ವೇ. ನಾವು ಫಾರಿನ್ಗೆ ಹೋಗ್ತೀವಿ, ಆದರೆ ಅದಕ್ಕೆ ಮುಂಚೆ ಇಲ್ಲೊಂದು ಕೆಲಸ ಮಾಡೋದು ಬಾಕಿ ಇದೆ ಬೇಬಿ. ಅದನ್ನು ಮಾಡಿ ಮುಗಿಸಿ ಆಮೇಲೆ ಹೋಗ್ತೀವಿ. ಕೆಲಸನಾ? ಏನು ಕೆಲಸ? ನಾವು ಫಾರಿನ್ಗೆ ಹೋಗ್ತಿದ್ದಂಗೆ ಇಲ್ಲಿರೋ ನನ್ನ ಶತ್ರುಗಳು ಹಬ್ಬ ಮಾಡಬಾರ್ದಲ್ವ, ಖುಷಿ ಪಡಬಾರ್ದಲ್ವ? ಅದೇ ನನ್ನ ಗುರಿ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಲ್ಲ ಅಂದ್ರೂ ಅವ್ರುಗಳು ಮಾತ್ರ ನರಳ್ತಾನೆ ಇರಬೇಕು. ನಾವು ಹೋಗಿ ಫಾರಿನಿಗೆ ಸೆಟ್ಲ್ ಆಗಿಬಿಟ್ರೆ ಅವ್ರು ಇಲ್ಲಿ ಖುಷಿಯಾಗಿರೋದನ್ನ ನೋಡಿಕೊಂಡು ನನ್ನ ಕೈಲಂತೂ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನೋ ವೇ, ನೋ, ನೆವರ್. ಅದಕ್ಕೆ ಅವ್ರುಗಳಿಗೆಲ್ಲ ಒಂದು ಚಿಕ್ಕ ಗಿಫ್ಟ್ ಕೊಟ್ಟು ಹೋಗೋಣ ಅಂತಿದ್ದೀವಿ. ಚಿಕ್ಕ ಗಿಫ್ಟ್ ಅಂದರೆ ಅದು ಸಾಧಾರಣವಾದ ಗಿಫ್ಟ್ ಅಲ್ಲ, ಅಂತಿಂಥ ಗಿಫ್ಟ್ ಅಲ್ಲ, ಜೀವನ ಪೂರ್ತಿ ನೆನ್ಪಿಡುವಂಥ ಗಿಫ್ಟು. ಜೈ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾಯಿದೆ ಅಲ್ವಾ? ಮತ್ತೆ ಈ ರಗಳೆ ಎಲ್ಲ ಬೇಕಾ? ಬೇಕು ಬೇಬಿ, ಏನು ಹಿಂಗಂದ್ಬಿಟ್ಟೆ? ಇದು ಯಾವುದು ಅನ್ವಾಂಟೆಡ್ಡೋ ಅನ್ನೆಸೆಸರಿನೋ ಮತ್ತೊಂದೋ ಮಗದೊಂದು ಅಲ್ಲ. ಇಟ್ಸ್ ಪ್ಯೂರ್ಲಿ ನೆಸೆಸರಿ. ಇದೊಂಥರ ಯುದ್ಧ ನಿಂತರೂ ಮಿಸೈಲ್ ಬೀಳೋದು ನಿಲ್ಲಿಲ್ಲ ಅಂತಾರಲ್ಲ, ಹಾಗೆ ನಾವು ಅದನ್ನು ಬಿಟ್ಟರು ಅದು ನಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕಲ್ಲ ಬೇಬಿ. ಕೊಡೋದನ್ನು ಕೊಟ್ಟು ಹೋದ್ರೇ ನನ್ನ ಮನಸ್ಸಿಗೂ ಸಮಾಧಾನ.